ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಶೋಧ ನಡೆದಿದೆ. ಆರಂಭದ ದಿನಗಳಲ್ಲಿ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಚಿನ್ನಯ್ಯ ವಾಸ್ತವ್ಯ ಇದ್ದ. ಹೀಗಾಗಿ ತಿಮರೋಡಿ ಮನೆಯ ಪಕ್ಕದಲ್ಲೇ ಇರುವಂತಹ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿಯೂ ಕೂಡ ಮಹಜರು ನಡೆಸಿದ್ರು. ಮಹಜರು ಪ್ರಕ್ರಿಯೆ ವೇಳೆ ಚಿನ್ನಯ್ಯನಿಗೆ ಸೇರಿದ ಬಟ್ಟೆ ಸೇರಿದಂತೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಎಸ್ಐಟಿ ಪಡೆದುಕೊಂಡಿದೆ. ತಿಮರೋಡಿ ಮನೆಯಲ್ಲಿ ಮಹಜರು ಜೊತೆಗೆ ಎಸ್ಐಟಿ ಚಿನ್ನಯ್ಯನ ವಿಚಾರಣೆ ಮಾಡಿದೆ. ತಿಮರೋಡಿ ಮನೆಯಲ್ಲಿ ಸಭೆಗಳು ಆಗ್ತಾ ಇತ್ತಾ, ರಹಸ್ಯ ಸಭೆಯಲ್ಲಿ ಯಾರೆಲ್ಲ ಇರ್ತಾ ಇದ್ರು, ಸಭೆ ವೇಳೆ ನಿನಗೆ ಯಾವ ನಿರ್ದೇಶನ ಕೊಡ್ತಾ ಇದ್ರು ಅಂತ ವಿಚಾರಣೆ ಮಾಡಿದ್ದಾರೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಲಗ್ತಾ ಇದ್ದಂಥ ಕೋಣೆ ಪರಿಶೀಲನೆ ಮಾಡಲಾಗಿದೆ. ಜನರು ಬರ್ತಾ ಇದ್ದಂಥ ವೇಳೆ ನನ್ನನ್ನು ಕೋಣೆಗೆ ಕಳಿಸಿ ಬೀಗ ಹಾಕ್ತಾ ಇದ್ರು ಅಂತ ಚಿನ್ನಯ್ಯ ಹೇಳಿದ್ದಾನೆ. ಇನ್ನು ಚಿನ್ನಯ್ಯನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರ್ತಾ ಇದ್ದಂತಹ ಕಾರಿನ ಬಗ್ಗೆಯೂ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಎನ್ನುವವರ KA 19 MP 8545 ನಂಬರ್ನ ಕಿಯಾ ಕ್ಯಾರೆನ್ಸ್ ಕಾರ್ನಲ್ಲಿ ಎಸ್ಐಟಿ ಕಚೇರಿಗೆ ಬರ್ತಾ ಇದ್ದ. ತನಿಖೆಯ ಭಾಗವಾಗಿ ಕಾರಿನ ಮಾಲೀಕ ಪ್ರಮೋದ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ನಂಟಿನ ಬಗ್ಗೆ ಎಸ್ಐಟಿ ತನಿಖೆ ಕೈಗೊಂಡಿದೆ. ಕಾರು ವಶಕ್ಕೆ ಪಡೆದು ತನಿಖೆ ನಡೆಸುವ ಸಾಧ್ಯತೆ ಇದೆ. ಧರ್ಮಸ್ಥಳ ಬಗ್ಗೆ ಅವಹೇಳನಕಾರಿ ವಿಡಿಯೋ ಮಾಡಲಾಗಿದೆ ಅಂತ ಆರೋಪಿಸಿ ಮೊಹಮ್ಮದ್ ಸಮೀರ್ಗೆ ಕಳೆದ 2 ದಿನದಲ್ಲಿ 14 ಗಂಟೆ ವಿಚಾರಣೆ ಮಾಡಲಾಗಿದೆ. ವಿಡಿಯೋ ಕುರಿತು ಸಾಕಷ್ಟು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಅಲ್ಲದೆ ಮತ್ತೆ ಕರೆದಾಗ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಬರುವಾಗ ಯೂಟ್ಯೂಬ್ ಆದಾಯದ ದಾಖಲೆ, ಕಳೆದ 3 ತಿಂಗಳ ಬ್ಯಾಂಕ್ ಡೀಟೇಲ್ಸ್ ತರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೈನ ಸಮುದಾಯಕ್ಕೆ ಅಪಮಾನ ಆರೋಪದ ಹಿನ್ನೆಲೆ ಗಿರೀಶ್ ಮಠಣ್ಣವರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧಾರವಾಡದ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ಬೆಳ್ತಂಗಡಿ ಠಾಣೆಗೆ ವರ್ಗಾವಣೆ ಆಗಿದೆ. ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಜೈನರನ್ನ ಕ್ರೂರಿಗಳು ಅಂತ ಅಂದಿದ್ರು ಮಠಣ್ಣವರ್. ಈ ಹಿನ್ನೆಲೆಯಲ್ಲಿ ಜೈನ ಸಮುದಾಯದ ಮಂಜುನಾಥ್ ಎನ್ನುವವರು ದೂರು ನೀಡಿದ್ದಾರೆ. ಧರ್ಮಸ್ಥಳ ಬುರುಡೆ ರಹಸ್ಯವನ್ನು ಎಸ್ಐಟಿ ಬೇರೆ ಆಯಾಮದಲ್ಲಿಯೇ ತನಿಖೆಯನ್ನು ಮಾಡ್ತಾ ಇದೆ ಅಂತ ತಿಳಿದು ಬಂದಿದೆ. 2000ರಿಂದ 2016ರವರೆಗಿನ ಧರ್ಮಸ್ಥಳ ಗ್ರಾಮದ ಎಲ್ಲ ದಾಖಲೆಗಳನ್ನು ಎಸ್ಐಟಿ ಸಂಗ್ರಹ ಮಾಡ್ತಾ ಇದೆ. ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ PDOಗಳು ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ನೀಡಿದೆ. ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಸ್ವಾಭಾವಿಕವಾಗಿ SITಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಆ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು, ಅದರಿಂದ ಆಗ್ತಕ್ಕಂಥ ಫಾಲೋಔಟ್ ಎಫೆಕ್ಟು, ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ SITನೂ ಗಮನಿಸಿದೆ. ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ. ಧರ್ಮಸ್ಥಳ ಪ್ರಕರಣದ ತನಿಖೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ಹೀಗಾಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದು ಇದೆ. ಹಾಗಾಗಿ SIT ಅವರ ಮೇಲೆ ಜವಾಬ್ದಾರಿ ಇದೆ. ಚಿನ್ನಯ್ಯ ಬಂಧನ ಆದ ಮೇಲೆ ಅದರ ಫಾಲೋ ಅಪ್ ಕೂಡ ಆಗ್ತಾ ಇದೆ. ಆದಷ್ಟು ಬೇಗ ಸತ್ಯಾಸತ್ಯತೆ ಹೊರಗೆ ಬರಲಿದೆ ಅಂದ್ರು. ರಮ್ಯಾ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅಂತ ದೂರು ನೀಡಿದಂಥ ಸುಜಾತ ಭಟ್ ಅವರನ್ನ SIT ವಿಚಾರಣೆ ಮಾಡಿದೆ. ಸತತ 9 ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂಥ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ SIT ಸೂಚನೆ ಕೊಟ್ಟಿದೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಧರ್ಮಸ್ಥಳಕ್ಕೆ ದಾನ ಕೊಟ್ಟ ಆಸ್ತಿ ಮೇಲೆ ಸುಜಾತ ಭಟ್ ಕಣ್ಣಿತ್ತು ಅಂತ ಉಡುಪಿಯಲ್ಲಿ ಮಾಜಿ ನಗರಸಭಾ ಸದಸ್ಯ ಮಹೇಶ್ ಠಾಕೂರ್ ಆರೋಪವನ್ನು ಮಾಡಿದ್ದಾರೆ. ಜಮೀನನ್ನ ಧರ್ಮಸ್ಥಳಕ್ಕೆ ಕೊಟ್ಟಿದ್ದು ನಾರಾಯಣ ಭಟ್. ಸುಜಾತ ಭಟ್ ತಂದೆ ಅವರ ಪಾಲಿನ ಹಣ ಪಡ್ಕೊಂಡಿದ್ರು. ಈಗ ಸುಜಾತ ಭಟ್ ಪಾಲು ಕೇಳ್ತಾ ಇರುವಂಥದ್ದು ತಪ್ಪು. 3 ಎಕರೆ 20 ಗುಂಟೆ ಜಮೀನಲ್ಲಿ ಸುಜಾತ ಭಟ್ಗೆ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. RSS ಗೀತೆಯ ಹೇಳಿಕೆ ವಿಚಾರ ಜೋರಾಗ್ತಾ ಇದ್ದಂತೆ DCM DK ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ. ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಷಮೆ ಕೇಳ್ತೇನೆ. ಇಂಡಿಯಾ ಒಕ್ಕೂಟದವರಿಗೂ ಕೂಡ ನೋವಾಗಿದ್ರೆ ಕ್ಷಮೆ ಕೇಳ್ತೇನೆ. ಯಾರಿಗೆ ಹೆದರುವಂತಹ ಆತಂಕ ಅಂತ ಅನ್ಕೋಬೇಡಿ ಯಾರು ಕೂಡ. BK ಹರಿಪ್ರಸಾದ್ಗೂ ಕೂಡ ಕ್ಷಮೆ ಕೇಳ್ತೀನಿ ಅಂದ್ರು. ಯಾರು ಎದುರ್ಕೊಂಡೆ, ಯಾವುದಕ್ಕೋ ಎದುರಿಸ್ಬಿಟ್ರು, ಯಾವುದೋ ಒಂದು ಇದಕ್ಕೆ ಎದುರದೆ, ದಟ್ ಇಸ್ ನಾಟ್ ಮೈ ಬ್ಲಡ್. ಎಂತೆಂಥವ್ರಿಗೂ ಎದುರಿಲ್ಲ ನಾನು. ದೇ ಆರ್ ಆಲ್ ಮೈ ಫ್ರೆಂಡ್ಸ್, ದ ಸೀನಿಯರ್ ಲೀಡರ್ಸ್. ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ದೇ ಆರ್ ಮೈ ಬ್ರದರ್ಸ್. ಅವರೆಲ್ಲ ಗೈಡ್ ಮಾಡ್ತಾರೆ. ಅವರೆಲ್ಲ ಗೈಡ್ ಮಾಡ್ತಾ ಇದ್ದಾರೆ. ದೇ ಆರ್ ಜಸ್ಟ್ ಅವರೇನು ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿಮಗೂ ಕೇಳೋಣ.
ಆರ್ಎಸ್ಎಸ್ ಪ್ರಾರ್ಥನೆ ಮಾಡಿದಂತ ಡಿಕೆ ಶಿವಕುಮಾರ್ ಕ್ಷಮೆಯಾಚನೆ ಮಾಡಿದ ವಿಚಾರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹಾಗೂ INDIA ಕೂಟಕ್ಕೆ ಕಾಮನ್ ಸೆನ್ಸ್ ಇಲ್ಲ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂದ್ರೆ ಭೂಮಿಗೆ ನಮಸ್ಕಾರ ಹಾಕ್ತೀನಿ ಅಂತ ಅರ್ಥ. ಅದರಲ್ಲಿ ಬೇರೆ ಏನಿದೆ? ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ ಅಂತ ಹೇಳಿದ್ದಾರೆ. ಡಿಕೆಶಿ ಆರ್ಎಸ್ಎಸ್ ಗೀತೆ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಆರ್ಎಸ್ಎಸ್ಗೂ ನಮಗೂ ಸೈದ್ಧಾಂತಿಕವಾಗಿ ವ್ಯತ್ಯಾಸವಿದೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದೇ ಇರುವವರು ಈಗ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನ ಒಂದು ಅದ್ರ ಬಗ್ಗೆ ಶಿವಕುಮಾರ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ನಮ್ದು ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಆಗಲ್ಲ. ನಮ್ಮದೇ ಬೇರೆ, ಅವ್ರದ್ದೇ ಬೇರೆ. ಈಗ ಉದಾಹರಣೆಗೆ ಒಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ RSS ಭಾಗವಹಿಸಿದ್ರ 52 ವರ್ಷಗಳ ಕಾಲ ನಮ್ಮ ರಾಷ್ಟ್ರಧ್ವಜವನ್ನು ನಾಗ್ಪುರ RSS ಕಚೇರಿ ಮೇಲೆ ಯಾಕೆ ಹಾರಿಸಲಿಲ್ಲ? ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಆ ಥರ. ಇನ್ನು ಇದೇ ವಿಚಾರವಾಗಿ ಶಿವರಾಜ್ ತಂಗಡಗಿ ಕೂಡ ಮಾತನಾಡಿ, ಡಿಕೆ ಶಿವಕುಮಾರ್ ಈಗಾಗಲೇ ಈ ವಿಚಾರವಾಗಿ ಕ್ಷಮೆಯಾಚನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಸದಾ ವತ್ಸಲೆ ಅಂತಂದು ಏನು ಹೇಳ್ತಾರಲ್ಲ, ಅದ್ರಾಗಿದ್ದ ಅದನ್ನ ಇದ್ದಿದ್ದು ಹೇಳೋದ ಬೇರೆ, ಬಿಜೆಪಿಯವರು ಮಾಡೋದ ಬೇರೆ ಅಂತ ಹೇಳಿದ್ದೆ ನಾನು. ಆ ರೀತಿ ಟೂನ್ನೊಳಗೆ ಡಿಕೆ ಶಿವಕುಮಾರ್ ಹೇಳಿದ್ರು, ಸ್ಪಷ್ಟಪಡಿಸಿದ್ದಾರೆ. ಏನಂತಂದ್ರೆ ಅಂದ್ರೆ ಅಕಸ್ಮಾತ್ ನಾನು ಇದು ಹೇಳಿದ್ದರಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪಾದತ್ನ ಕ್ಷಮೆ ಕೇಳೋದು ಭಾಳ ದೊಡ್ಡ ಗುಣ. ಅವರು ದೊಡ್ಡ ಮನಸ್ಸಲ್ಲ. ಬಿಜೆಪಿಯವರು ಕನಸು ಕಾಣಕತ್ತಾರ, ಹಗಲು ಕನಸು ಕಾಣಕತ್ತಾರ. ಅವ್ರು ಏನೇನೋ ಕಲ್ಪನೆಗಳನ್ನ ಇಟ್ಕೊಂಡನ, ಏನೇನೋ ತಿಳ್ಕೊಂಡು ಮಾತಾಡ್ತಾರೆ ಕಲ್ಪನೆಗೆ. ದಸರಾ ಉದ್ಘಾಟನೆಗೆ ಅಪಸ್ವರ ಎತ್ತಿದವರಿಗೆ ಸಾಹಿತಿ ಬಾನು ಮುಷ್ತಾಕ್ ಹಾಸನದಲ್ಲಿ ಚಾಟಿಯನ್ನು ಬೀಸಿದ್ದಾರೆ. ಕೋಟ್ಯಾಂತರ ಕನ್ನಡಿಗರು ಪ್ರೀತಿ ಅಭಿಮಾನವನ್ನು ಕೊಡ್ತಿದ್ದಾರೆ. ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸಕ್ರಿಯ ರಾಜಕಾರಣಿಗಳಿಗೆ ಯಾವುದನ್ನ ರಾಜಕೀಯ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನುವಂಥ ಪ್ರಜ್ಞೆ ಇರಬೇಕು ಅಂತ ಹೇಳಿದ್ದಾರೆ. ಕನ್ನಡಿಗರು ಎಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನ ಕೊಡಬೇಕು? ಬಹುಶಃ ಅದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಪ್ರತಿಕ್ರಿಯೆಗಳನ್ನು ಜನರೇ ಕೊಡ್ತಾ ಇದ್ದಾರೆ, ನಾನು ಕೊಡಬೇಕಾದ ಅಗತ್ಯ ಇಲ್ಲ. ಮತ್ತು ರಾಜಕೀಯವನ್ನು ಮಾಡಬೇಕು, ವಿರೋಧ ಪಕ್ಷ ಅಂತ ಇರಬೇಕು, ಆಡಳಿತ ಪಕ್ಷ ಅಂತ ಇರಬೇಕು. ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನು ಮಾಡಬೇಕು, ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗುತ್ತೆ. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಿರುವುದಕ್ಕೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾರು ಹಿಂದೂ ಧರ್ಮವನ್ನ ಒಪ್ಪುತ್ತಾರೆ ಅವರಿಗೆ ದಸರಾ ಉದ್ಘಾಟನೆಗೆ ಅಧಿಕಾರ ಇದೆ. ಇಸ್ಲಾಂನಲ್ಲಿ ಮುಸ್ಲಿಮೇತರ ಯಾವುದೇ ಧರ್ಮವನ್ನ ಅವರು ಒಪ್ಪಲ್ಲ. ಈಗಾಗಲೇ ಬಾನು ಮುಷ್ತಾಕ್ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿದ್ದಾರೆ, ಅರಿಶಿನ ಕುಂಕುಮ ಅಂತ ಹೇಳಿದ್ದಾರೆ. ನಾಡದೇವಿ ಭುವನೇಶ್ವರಿ ಬಗ್ಗೆಯೂ ಕೂಡ ಲೇಖಕಿ ಬಾನು ಮುಷ್ತಾಕ್ ಅಪಮಾನ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂ ಧರ್ಮವನ್ನು ಒಪ್ತಾರ, ಯಾರು ಸನಾತನ ಧರ್ಮದಲ್ಲಿರುವಂಥವ್ರು ಯಾರೇ ಇರಲಿ, ಒಬ್ಬ ಸಾಮಾನ್ಯ ದಲಿತ ಮಹಿಳೆ ಸಹ ಅಧಿಕಾರ ಇದೆ. ಆದರೆ ಇಸ್ಲಾಮದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಮುಸ್ಲಿಮೇತರ ಯಾವುದೇ ಧರ್ಮಗಳನ್ನು ಅವರು ಒಪ್ಪುವುದಿಲ್ಲ. ಈಗಾಗಲೇ ಕನ್ನಡ ಬಾವುಟ ಬಗ್ಗೆ ಅಪಮಾನ ಮಾಡಿದಂಥವ್ರು, ಅರಿಶಿಣ ಕುಂಕುಮ ಅಂತ ಹೇಳಿದಂಥವ್ರು, ಈಗಾಗಲೇ ನಮ್ಮ ಕನ್ನಡ ಏನು ನಮ್ಮ ಮಾತೆದಾಳ ಭುವನೇಶ್ವರಿ ಅವ್ರ ಬಗ್ಗೆ ಅಪಮಾನ ರೀತಿಯಲ್ಲಿ ಮಾತಾಡೋಂಥ ಲೇಖಕಿ ಈ ಚಾಮುಂಡಿ ತಾಯಿಯ ಒಂದು ಪೂಜೆ ಮಾಡೋದಾಗಲಿ, ಅಕ್ಷತೆ ಹಾಕೋದಾಗಲಿ, ಹೂವು ಹಾಕೋದಾಗಲಿ ಅವ್ರ ನೈತಿಕ ಹಕ್ಕಿಲ್ಲ.